ಅದು ಓವರ್ ಖುಷಿ ಅಂತ ಹೇಳ್ತಾರಲ್ಲ, ಸರ್ಕಾಸ್ಟಿಕಲಿ ಸರ್ಕಾಸ್ಟಿಕಲಿ. ಎಕ್ಸ್ಟ್ರೀಮ್ ಖುಷಿ ಆಗೋಯ್ತು ಅವ್ರಿಗೆ. ಇವಳು ಇಂಡಿಯಾ ಆಡಬಾರ್ದು, ಇವಳು ಇಂಡಿಯಾ ಆಡ್ಬಿಟ್ಲ, ಇವಳ ಬಗ್ಗೆ ಏನಾದರೂ ಒಂದು ಹಾಕ್ಕೊಡ್ಬೇಕು ಜನಕ್ಕೆ, ಅವಾಗಷ್ಟೇ ತಾನೇ ಇವಳು ಸ್ವಲ್ಪ ಹೆಸರು ಹೆಸರು ಹಾಳು ಮಾಡ್ಬೋದು ಆ ಥರ. ಆ್ಯಂಡ್ ಐಮ್ ಲೈಕ್ ಸೀದಾ ಹೋದೆ ನಮ್ಮ ಅಪ್ಪನ ಹತ್ರ, ಡ್ಯಾಡಿ ಈ ಥರ ಒಂದು ಕೇಳಿ ಬಂತು ನನಗೆ, ಏನು ಮಾಡಲಿಪ್ಪ, ನಾನು ಇಲ್ಲಿ ಬಂದುಬಿಟ್ಟಿದ್ದೀನಿ, ಇಂಟರ್ನ್ಯಾಷನಲ್ ಆಡೋಕ್ಕೆ ಇಲ್ಲಿದ್ದೀನಿ, ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ, ಸೊ ನನಗೆ ಇನ್ನೂ ಸರಿ ಹೋಗ್ತಿಲ್ಲಪ್ಪ, ನನಗೆ ಏನು ಮಾಡಲಿ ಅಂತ ಕೇಳಿದಾಗ ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ ಮ್ಯಾಮ್. ಏನು ಹೇಳ್ತಾರೆ ಅಂದರೆ, ನೀನಿವತ್ತು ಎಷ್ಟನೇ ಫ್ಲೋರಲ್ಲಿದ್ಯಾ ಅಂತ ಕೇಳಿದ್ರು ಅಪ್ಪ ನನ್ನ. ಅಲ್ಲಿ ಫಿಲಿಪೀನ್ಸಲ್ಲಿ ಐ ವಾಸ್ ಸ್ಟೇಯಿಂಗ್ ಇನ್ ದ 22nd ಫ್ಲೋರ್. ಆಯಿತಾ, ನನಗೆ ಕೊಟ್ಟಿದ್ದಂಥ ಒಂದು ಅಕಾಮಿಡೇಷನ್ ಬಂದು 5 ಸ್ಟಾರ್ ಹೋಟೆಲ್ ಆಗಿರುತ್ತೆ, ಆ್ಯಂಡ್ ದಟ್ ವಾಸ್ 22nd ಫ್ಲೋರ್. ನಾನು ಐಮ್ ಲೈಕ್ ಯಾ, ಸೊ ನಿನಗೆ ಕೆಳಗಡೆ ಗಾಡಿ ಶಬ್ದ ಕೇಳಿಸ್ತಾ ಇದೆಯಾ? ಆ್ಯಂಡ್ ಐಮ್ ಲೈಕ್ ನೋ. ಅಥವಾ ನಾಯಿ ಬೊಗಳೋದು? ಐಮ್ ಲೈಕ್ ನೋ. ಸೊ ಜೀವನದಲ್ಲಿ ಪುಚ್ಚು, ಹಿ ಕಾಲ್ಸ್ ಮಿ ಪುಚ್ಚು. ಓಕೆ ಓಕೆ, ದಟ್ಸ್ ಮೈ ಪಿಟ್ ನೇಮ್. ಹಿ ಕಾಲ್ಸ್ ಮಿ ಪುಚ್ಚು. ಆ್ಯಂಡ್ ಜೀವನದಲ್ಲೂ ಹಾಗೇನೆ, ನೀನು ಆಲ್ರೆಡಿ 22ನೇ ಫ್ಲೋರಿಗೆ ರೀಚ್ ಆಗಿಬಿಟ್ಟಿದ್ಯಾ, ಆ್ಯಂಡ್ 23, 24, 25ಕ್ಕೂ ಹೋಗ್ಬೋದು. ಸೊ ಜನಗಳು ಮಾತಾಡೋದಾಗಿರ್ಬೋದು, ನೀನು ಕಾಲು ಎಳೆಯೋದಾಗಿರ್ಬೋದು, ಅಥವಾ ನಿನ್ನ ಬಗ್ಗೆ ಏನೋ ಒಂದು ಈ ಥರ ನಾಮಕಾವಾಸ್ತೆಗೆ ಹೇಳೋಂಥವ್ರಾಗಿರ್ಬೋದು. ಒಂದು ಕೇಳಿದ್ದೀರಾ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನವಾಗಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಐ ಥಿಂಕ್ ಜನಕ್ಕೆ ಆ ಪೇಷನ್ಸ್ ಕೂಡ ಇಲ್ಲ, ಆ್ಯಂಡ್ ಐ ಡೋಂಟ್ ಎಕ್ಸ್ಪೆಕ್ಟ್ ಆಲ್ಸೋ. ಬೇಡ ಗುರು, ನೀನು ನನ್ನ ಬಗ್ಗೆ ಯೋಚನೆ ಮಾಡು, ಪರವಾಗಿಲ್ಲ, ಹಂಗೆ ಅನ್ಕೋ ಇವಾಗ. ಬಟ್ ಅಟ್ ಲೀಸ್ಟ್ ನಿನ್ನ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಬಿ ಹ್ಯಾಪಿ ಅಬೌಟ್ ಇಟ್. ದೇ ಆರ್ ಆಲ್ವೇಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಟ್ರೆಂಡಿಂಗ್ ಯು. ಅನ್ಕೊಂತೀನಿ, ಐ ಆಮ್ ಟ್ರೆಂಡಿಂಗ್ ಅನ್ಕೊಂತೀನಿ ಇವಾಗ. ಮುಂಚೆ ಸ್ವಲ್ಪ ಅದೇ ನಮ್ಮ ತಂದೆ ಹೇಳಿದಾಗ ಅದ್ರ ನೆಕ್ಸ್ಟ್ 2 ಡೇಸಲ್ಲಿ ಮ್ಯಾಮ್ ಐ ಚೇಂಜ್ ಮೈ ಮೈಂಡ್ ಸೆಟ್. ನಮ್ಮಪ್ಪ ಹೇಳೋರು, ಯು ಆರ್ ದ ರಿಯಲ್ ಸ್ಟಾರ್, ನೀನೇ ನಿನಗೆ ಸ್ಟಾರ್, ಆ್ಯಂಡ್ ಯು ಆರ್ ಆ ಸ್ಟಾರ್. ಡೋಂಟ್ ವರಿ, ಯಾರೂ ಬಂದು ನಿನಗಿಲ್ಲಿ ನೋ ಒನ್ ಇಸ್ ಫೀಡಿಂಗ್ ಯು. ಓಕೆ, ನಾನಿದ್ದೀನಿ ನಿನ್ನ ಜೊತೆ ಜರ್ನಿಲಿ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್. ನಮ್ಮ ತಂದೆ ತಾಯಿನೇ ಇದ್ದಿದ್ದು ನನ್ನ ಜೊತೆ, ಆ್ಯಂಡ್ ಐ ಥಿಂಕ್ ದಟ್ ಹೆಲ್ಪ್ ಮೀ ಟು ಕಮ್ ಔಟ್ ಆಫ್ ದಟ್ ಶಿಟ್. ಐ ಕ್ಯಾನ್ ಓಪನ್ಲಿ ಟೆಲ್ ಯು. ಆ್ಯಂಡ್ ಇವತ್ತಿನ ಜನ ಇವತ್ತು ಬಂದ್ಬಿಟ್ಟು ನನಗೆ, ವಾವ್ ಯು ಪ್ಲೇಡ್ ಇಂಟರ್ನ್ಯಾಷನಲ್, ಅದೇ ವ್ಯಕ್ತಿ ಬಂದು ಹೇಳಿದಾಗ ಐಮ್ ಲೈಕ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಐಮ್ ಲೈಕ್ ಲೈಫ್ ಅಷ್ಟೇ ಮ್ಯಾಮ್, ದಿಸ್ ಇಸ್ ಲೈಫ್. ಇವತ್ತು ನನ್ನ ಬಗ್ಗೆ ಹೆಸರು ಹಂಗೆ ಹೇಳ್ಕೊಂಬಂದಿರೋರು, ಅವ್ರದಂತೂ ಊರ್ ಬಾಗ್ಲಾಗೋಗಿರೋ ಕರ್ಮ ಎಲ್ಲೂ ಬಿಡಲ್ಲ. ಇಟ್ ವಿಲ್ ಆಲ್ವೇಸ್ ಹಿಟ್ ಬ್ಯಾಕ್. ಆಲ್ರೆಡಿ ಹಿಟ್ ಆಗೋಗಿದೆ, ಸಿ ಅವ್ರ ಬಗ್ಗೆ ಊರ್ ಬಾಗ್ಲೇ ಆಗೋಗಿದೆ. ಬಟ್ ಐ ವಿಶ್, ಒಂದೇ ಒಂದು ನಾನು ಹೇಳೋದು, ಐ ಬಿಲೀವ್ ಇನ್ ಲಾರ್ಡ್ ಶಿವ ಮ್ಯಾಮ್ ಅ ಲಾಟ್. ಆ್ಯಂಡ್ ಇವತ್ತು ನನ್ನ ಬಗ್ಗೆ ಮಾತಾಡಿದ್ಯಾ ನೀನು ಅಂದಾಗ, ನಾನು ನಿನಗೇನು ಮಾಡಲ್ಲ, ಖಂಡಿತವಾಗ್ಲೂ ದೇವ್ರನ್ನೋನ್ಗೆ ಒಪ್ಪಿಸ್ತೀನಿ. ಆ ದೇವ್ರು ನಿನ್ನ ಜೊತೆ ನನ್ನ ರೀಸನಿಗೆ ನೀನು ಹಿಂಗೆ ಮಾಡಿದ್ಯಾ ಅಲ್ವಾ, ನಿನಗೆ ಅದೇ ರೀಸನ್ ಅಂತ ಅವಾಗ ಗೊತ್ತಾಗಲ್ಲ, ಬಟ್ ದೇವ್ರು ಸರಿಯಾಗಿ ಕೊಡ್ತಾನೆ. ಖಂಡಿತ ಖಂಡಿತ, ಅದಂತೂ ನಿಜ. ಯಾಕಂದರೆ ನೀನೊಂದು ಹುಡುಗಿ ಬಗ್ಗೆ ಏನೋ ಹೇಳಬೇಕಾದ್ರೆ, ಫಸ್ಟ್ ಆಫ್ ಆಲ್ ನೀನು ಆ ಹುಡುಗಿ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೆ ಪರವಾಗಿಲ್ಲ. ಏನೋ ತಿಳಿದೇನೆ ಏನೋ ಹೇಳ್ತೀಯಾ, ಆಚೆ ಈಚೆನೋ ಮಾತಾಡ್ತೀಯಾ ಅಂದಾಗ, ದಟ್ ಈಸ್ ನಾಟ್ ಹೌ ಯುವರ್ ಟಂಗ್ ಶುಡ್ ಬಿ. ವೆರಿ ಟ್ರೂ. ದ ಎಮೋಷನ್ಸ್ ಇಟ್ ಯುವರ್ ಟೆಲಿಂಗ್ ಮೀ ರೈಟ್ ನೌ, ಐ ಕ್ಯಾನ್ ರಿಯಲಿ ಫೀಲ್ ಒಳಗಡೆ ಎಷ್ಟು ನೋವಿದೆ ಅಂತ. ಹೌ ಮಚ್ ಆಫ್ ದೋಸ್ ರೂಮರ್ಸ್, ದೋಸ್ ಬ್ಯಾಡ್ ಟೇಸ್ಟ್ ದಟ್ ಯು ಹ್ಯಾವ್ ಗಾನ್, ಆ್ಯಂಡ್ ಹೌ ಯು ಹ್ಯಾವ್ ಸ್ಟುಡ್ ಸೋ ಸ್ಟ್ರಾಂಗ್ಲಿ ಟುಡೇ. ಐ ಕ್ಯಾನ್ ಸಿ ದಟ್ ಇನ್ ಯುವರ್ ಐಸ್ ಟುಡೇ. ಮ್ಯಾಮ್, ಇಫ್ ಐ ಆಮ್ ಟೆಲಿಂಗ್ ದಿಸ್, ದಟ್ಸ್ ನಾಟ್ ದ ಪೇನ್. ಲೆಟ್ ಮಿ ಕ್ಲಿಯರ್ಲಿ ಟೆಲ್ ಯು, ಅವತ್ತಿನ ದಿವಸ ನಾನು ನೋವನ್ನ ತೊಗೊಂಡಿದ್ದಿದ್ರೆ ಇನ್ನೊಂದು ಇಂಡಿಯಾ ಆಡೋಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಅದು ನೋವು ಅಂತ ತೊಗೊಳಲ್ಲ, ಚಾಲೆಂಜ್ ಆಗಿ ತೊಗೊತೀನಿ ನಾನು. ವೆರಿ ನೈಸ್, ವೆರಿ ವೆರಿ ವೆಲ್ ಸೆಡ್. ಓಕೆ, ಆ್ಯಂಡ್ ಆ ನೋವು ಅಂತ ನಾನು ತಿಳ್ಕೊಂಡಿದ್ದಿದ್ರೆ ಆ ವ್ಯಕ್ತಿ ಗೆಲುವಾಗಿ ಹೋಗೋದೇನೋ ಅವತ್ತಿನ ದಿನ. ಮೇ ಬಿ. ಹೌದು. ಐ ಆಮ್ ನಾಟ್ ಇನ್ ಪೇನ್, ಐ ಆಮ್ ನಾಟ್ ದಟ್ ಪರ್ಸನ್, ಐ ಆಮ್ ದಟ್ ಪರ್ಸನ್. ಡು ಯು ನೋ ದಟ್ ರೆಬೆಲ್ ಕಿಡ್ ಅಂತ? ಐ ಆಮ್ ದಟ್ ಪರ್ಸನ್. ಬರ್ತೀಯಾ, ಒದೆ ತಿನ್ಬಿಟ್ಟು ಹೋಗ್ತೀಯಾ. ನನ್ನ ಬಗ್ಗೆ ಅಕಸ್ಮಾತಾಗಿ ನಾನು ಕಿವಿಯಾರೆ ನನಗೆ ನೀನೇ ಹೇಳಿದ್ಯಾ ಅಂತ ಗೊತ್ತಾದ್ರೆ, ಹರ್ ಹರ್ ಮಹಾದೇವ್, ಮುಗೀತು ಕಥೆನೇ ಮುಗೀತು. ಐ ಲವ್ ದಿಸ್. ತುಂಬ ಚೆನ್ನಾಗಿ ಹೇಳಿದೆ, ಸೀರಿಯಸ್ಲಿ. ಐ ಥಿಂಕ್ ಆಲ್ ವಿಮೆನ್ ಶುಡ್ ಲರ್ನ್ ದಿಸ್, ನಾಟ್ ಎವ್ರಿಬಡಿ. ಯಾಕೆಂದರೆ ಕೆಲವರು ಇವಾಗ ಅಟ್ಲೀಸ್ಟ್ ಸ್ವಲ್ಪ ಪೀಪಲ್ ಆರ್ ಓಪನ್ ಅಪಿಂಗ್ ಆ್ಯಂಡ್ ದೇರ್ ಬೋಲ್ಡ್ ಎನಫ್, ದೇ ಟೇಕ್ ದೇರ್ ಸ್ಟ್ಯಾಂಡ್. ಬಟ್ ಕೆಲವರೆಲ್ಲ ಯಾರೋ ಏನೋ ಒಂದು ಕೆಟ್ಟದ್ದು ಮಾತಾಯಿತು, ಇಲ್ಲ ಏನೋ ಒಂದು ಸ್ಮಾಲ್ ರೀಲ್ ಹಾಕಿರ್ತಾರೆ ಅನ್ಕೋ, ಸ್ಮಾಲ್ ಟ್ರೋಲ್ ಆಗಿರುತ್ತೆ ಅಂತ ಅನ್ಕೋ, ರೀಲ್ ಮಾಡೋದೇ ಬಿಟ್ಬಿಡ್ತಾರೆ.
ಕಾಂಟೆಂಟ್ ಕ್ರಿಯೇಟ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಯಾಕಪ್ಪ ಸುಮ್ಮನೆ ವೈ ಟು ಗೆಟ್ ಟ್ರೋಲ್ಡ್ ಅಂತ. ಏನಕ್ಕೆ ಬರೀ ಹೆಣ್ಮಕ್ಳು ಬಗ್ಗೆನೇ ಮಾತಾಡ್ಬೇಕು? ಗಂಡ್ ಮಕ್ಳು ಆರ್ ಗೋಯಿಂಗ್ ಥ್ರೂ ದ ಸೇಮ್ ಥಿಂಗ್. ಯು ರೈಟ್, ಐ ಅಗ್ರಿ ವಿತ್ ಯು. ಗಂಡ್ ಮಕ್ಳು ಅದೇ ತರ ಹೋಗ್ತಾ ಇದಾರೆ. ನಾವಿವತ್ತು ಹೆಣ್ಮಕ್ಳಾಗ್ಬಿಟ್ಟು ಬರೀ ಹೆಣ್ಮಕ್ಳು ಬಗ್ಗೆ ಮಾತಾಡಿದಾಗ ಏನನ್ಕೊ ಅನ್ಸುತ್ತೆ ಗೊತ್ತಾ, ನಾವೇನಕ್ಕೆ ಗಂಡ್ ಮಕ್ಳು ಬಗ್ಗೆ ಮಾತಾಡ್ತಿಲ್ಲ. ಆಕ್ಚುಲಿ ಗಂಡ್ ಮಕ್ಳಿಗೆ ನಮ್ಗಿನ ಜಾಸ್ತಿ ನೋವಿರುತ್ತೆ. ಅವ್ರಿಗೆ ಹೆಂಗಂದ್ರೆ ನಾವಾದ್ರೂ ಮನೇಲಿ ಇರ್ತೀವೇನೋ, ಗಂಡ್ ಮಕ್ಳು ಹೊರಗಡೆ ಹೋಗ್ತಾರೆ. ಹೌದು. ಅವ್ರ ಪಾಪ ಒಂದ್ ಸ್ವಲ್ಪ ಕೆಲಸ ನಮಗೋಸ್ಕರ ದುಡಿಬೇಕು, ಮನೆಗೆ ರೆಸ್ಪಾನ್ಸಿಬಿಲಿಟಿ ಹೋಲ್ಡ್ ಮಾಡ್ತಾರೆ. ಒಬ್ಬೊಬ್ರು ಪಾಪ ಚಿಕ್ಕ ಏಜ್ಗೆ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ತಾರೆ. ಹೌದು. ಆಯ್ತಾ, ಅವ್ರಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಏನ್ ಲೈಫ್ ಎಲ್ಲಿ ತಗೊಂಡೋಗ್ತಿದೆ ಪಾಪ ಅವ್ರಿಗೆ. ಏನೋ ಕನ್ಸ್ಕಟ್ಟಿರ್ತಾರೆ, ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರ ಬಗ್ಗೆ ನಾವೇನು ಮಾತಾಡಬಾರ್ದು ಮ್ಯಾಮ್. ಲೈಕ್ ನಾನು ಹೇಳ್ತಾ ಇದ್ದೀನಲ್ಲ, ಕಾಮನ್ ಆಗಿ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ನೋವಲ್ಲಿರೋದು ಮ್ಯಾಮ್ ಇವಾಗ. ಬಟ್ ಅದನ್ನ ನೋವು ಅಂತ ಕುತ್ಕೊಂಡ್ರೆ they can't scale up.